ಕೇದಾರನಾಥ್ ಮಂದಿರದಿಂದ ಎಡಗಡೆಗೆ ಬಂದರೆ ಈ ಕಡೆ ಭೈರವನಾಥ ಹೋಗೋ ದಾರಿ, ಕಾಲಭೈರವ ಮೇಲೈತಲ್ಲಿ. ಬ್ರಿಡ್ಜ್ ದಾಟ್ಕೊಂಡು ಹೋಗ್ಬೇಕು. ಸುನಿಲ್ ಅವರೇ, ಏನು ನಿಮ್ಮ ಕೇದಾರನಾಥ್ ಮುಗಿಸ್ಕೊಂಡಿವಿ. ನಾವು ತುಂಬ ಲಕ್ಕಿ ಇದ್ದೀವಿ. ಜಸ್ಟ್ ಹಾಫ್ ಆನ್ ಅವರ್ ಲೈನು ದರ್ಶನ ಕಂಪ್ಲೀಟ್ ಮಾಡಿದ್ವಿ. ಈಗ ದೇವಸ್ಥಾನ ಕ್ಲೋಸ್ ಆಗೈತಿ. ನಿಮಿಷ ಎಲ್ಲ ನೋಡ್ಕೊಂಡು ಬಂದ್ವಿ. ಎಲ್ಲ ಫ್ಯಾಮಿಲಿ ಎಲ್ಲ ಫೋಟೋಸ್ ವಿಡಿಯೋಸ್ ಅದು ಕಳಿಸಿ ತುಂಬ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಭೈರವನಾಥ್ ಹೋಗೋಣ ಬನ್ನಿ. ನೆಕ್ಸ್ಟ್ ಮಲ್ಲಿಕಾರ್ಜುನ್, ಚೇತನ್ ಹಾಗೂ ವಿಜಯ್ ಮಾಲ್ತೇಶ್ವರ್ ಹೋಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಭೈರವನಾಥ್ ಏನಾರ ವಿಶೇಷ ಟಿಪ್ಪಣಿ? ಎಸ್, ನೆಕ್ಸ್ಟ್ ಭೈರವನಾಥದಲ್ಲಿ ಸ್ಟಾರ್ಟ್ ಆಗುತ್ತೆ. ಬಾಯ್. ಈ ಥರ ಯಾರ್ಯಾರಿಗೆ ಮನೆ ಕಟ್ಟಬೇಕು ಅಂತೇಳಿ ಆಸೆ ಇರುತ್ತೆ, ಅವರೆಲ್ಲ ಈ ಥರ ಇಲ್ಲಿ ಕಲ್ಲ ಮೇಲೆ ಕಲ್ಲಿಟ್ಟು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗಿರ್ತಾರೆ. ದೇವರು ಅವರೆಲ್ಲರಿಗೂ ಮನೆ ಕಟ್ಟುವಂಥ ಶಕ್ತಿ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಬನ್ನಿ ಮುಂದೆ ಹೋಗೋಣ. ಅಪ್ಪಿದೆ, ಎಲ್ಲ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಯಾತ್ರಾರ್ಥಿಗಳಿಗೆ. ಕೇದಾರನಾಥ್ ಮಂದಿರ, ಅದ್ರ ಹಿಂದೆ ಭೀಮಶಿಲೆ ಇದೆ. ಆಮೇಲೆ ಈ ಕಡೆ ಬಂದರೆ ಇಲ್ಲಿ ಹೆಲಿಪ್ಯಾಡ್ ಇದೆ. ಇವಾಗ ಹೆಲಿಕಾಪ್ಟರ್ಗಳು ಇಲ್ಲ, ವಾತಾವರಣ ಸರಿಯಾಗಿಲ್ಲದ ಕಾರಣ ಬಂದ್ ಮಾಡಿದ್ದಾರೆ. ಬನ್ನಿ ಮುಂದೆ ಹೋಗೋಣ. ಹೆಲಿಕಾಪ್ಟರ್ ನಂಬ್ಕೊಂಡು ಯಾರೂ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಎನಿ ಟೈಮ್ ಕ್ಯಾನ್ಸಲ್ ಆಗ್ಬೋದು. ನೀವು ದೂರದಿಂದ ಬಂದಿರ್ತೀರ, ಆಮೇಲೆ ಮತ್ತೆ ನಡ್ಕೊಂಬರ್ಬೇಕಾಗುತ್ತೆ. ಸುನಿಲ್ ಅವರೇ, ಹೆಲಿಕಾಪ್ಟರ್ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಸದ್ಯಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಇಲ್ಲ. ಖರೆ ಹೇಳ್ತೀನಿ, ಯಾರಿಗಾದರೂ ಮೆಡಿಕಲ್ ಸಮಸ್ಯೆ ಇದ್ದರೆ ದಯವಿಟ್ಟು ಹೆಲಿಕಾಪ್ಟ್ರಲ್ಲಿ ಬನ್ನಿ. ತುಂಬ ಕಷ್ಟ ಇದೆ. ಮತ್ತೊಮ್ಮೆ ಹೇಳ್ತೀವಿ, ಎಕ್ಸ್ಟ್ರಾ ಲಗೇಜ್ ತರಲಿಕ್ಕೆ ಹೋಗಬೇಡಿ. ಏನು ನೆಸೆಸಿಟಿ ಇದೆ ಎಲ್ಲ ವ್ಯವಸ್ಥೆ ನಿಮಗೆ 22 ಕಿಲೋಮೀಟರ್ಸ್ ಟ್ರ್ಯಾಕಲ್ಲಿ ಎಲ್ಲ ಇದ್ದಾವೆ. ಆದರೆ ದುಡ್ಡು ಮಾತ್ರ ಕೊಡಬೇಕು ಅಷ್ಟೇ. ದುಡ್ಡು ಜಾಸ್ತಿ ಇದ್ದರೆ ಸಾಕು. ನಮ್ಮ ಫ್ರೆಂಡ್ಸು ಚೇತನ್ ಅವರೇ, ಏನಾಗ್ತೈತೆ? ನೀರು ಕೊಡ, ನೀರು ಕೊಡು. ಮೇಲಿಂದ ವ್ಯೂ ಚೆನ್ನಾಗಿದೆ. ಜೈನ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. बोलो श्री भैरवनाथ महाराज की जय. जय.
ಕೇದಾರ್ನಾಥಿಂದ ನೈಟ್ ಜರ್ನಿ ಎಷ್ಟಾಗುತ್ತೋ ಅಷ್ಟು ಕೆಳಗೆ ಇಳಿಯಲು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಹುಡುಗರು ಇವರು. ಚೆನ್ನಾಗಿದೆ ನೈಟ್ ನಡೆಯೋಕ್ಕೆ, ಅಂದರೆ ಸ್ವಲ್ಪ ಜನ ಇರಬೇಕು ಜೊತೆಗೆ, ಸಿಂಗಲ್ಲಾಗಿ ಬಂದರೆ ಸರಿಯಾಗಲ್ಲ. ಹೀಗೆ ಹೋಗೋಣ ಬನ್ನಿ, ಮುಂದೆ ಮುಂದೆ ವಿಡಿಯೋ ಮಾಡ್ಕೊತ ಹೋಗ್ತೀನಿ. ಮತ್ತು 4ನೇ ದಿವಸ ಇವತ್ತು ಕೇದಾರ್ನಾಥದ್ದು ಸ್ಟಾರ್ಟ್ ಆಗೈತಿ ಕೆಳಗೆ ಇಳಿಯೋಕ್ಕೆ. ರಾತ್ರಿ ಮಳೆ ಸಿಕ್ಕಾಪಟ್ಟೆ ಆಯಿತು, ತುಂಬ ಆಯಿತು. ಹಾಗಾಗಿ ರಾತ್ರಿ ಇಲ್ಲೇ ರೂಮಲ್ಲಿ ಉಳ್ಕೊಂಡು ಈಗ ಬೆಳಗ್ಗೆ ಎದ್ದು ಹೊರಟಿದ್ದೀವಿ. ಮಳೆ ಇದ್ದಾಗ ಯಾರೂ ಬರೋಕ್ಕೆ ಹೋಗ್ಬೇಡ್ರಿ, ಈ ಕಡೆ ಕಷ್ಟ ಐತಿ. ಏನಂತಾರೆ ವಿಜಯ್ ಸರ್, ಇವ್ರದ್ದು ಇವತ್ತು ಬರ್ತ್ಡೇ ಇದೆ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಏನಂತಾರೆ ನಿಮ್ಮ ಈ ಟ್ರಿಪ್ಪಿನ ಬಗ್ಗೆ? ಟ್ರಿಪ್ ವಾಸ್ ಆಸಮ್. ಹಾಂ, ತುಂಬ ವಿಶೇಷತೆಯಿಂದ ಕೂಡಿತು. ಹಾಂ, ಭಾಳ ದಿವಸದಿಂದ ಇದು ನಮ್ಮ ಕನಸಿನ ಸ್ಥಳವಾಗಿತ್ತು. ಈಗ ನಮ್ಮ ಜನ್ಮದಿನದ ಸುವರ್ಣದೊಂದು ಕೂಡಿ ಯಶಸ್ವಿಯಾಗಿ ಟ್ರಿಪ್ಪನ್ನು ಕೊನೆಗೊಳಿಸುವ ಸಮಯ. ಕೇದಾರ್ನಾಥ್ ಲಾಸ್ಟ್ ಕೊನೆಯ ಹಂತದಲ್ಲಿದ್ದೇವೆ. ಕೇದಾರ್ನಾಥನ ಇವತ್ತು ಮುಗಿಸ್ತೀವಿ. ನಿಧಾನವಾಗಿ ಹೋಗಿ ಆರಾಮಾಗಿ ಮನೆಗೆ, ಅಂದರೆ ಮತ್ತೆ ಮುಂದೆ ಟ್ರಿಪ್ ಇದ್ದಾವೆ, ಅವಾಗ ಹೋಗ್ತೀವಿ. ಸದ್ಯಕ್ಕೆ ಬಾಯ್. ನೆಕ್ಸ್ಟ್ ಪ್ಲೇಸ್ ತುಂಗನಾಥ್. ಸುನಿಲ್, ಹೆಂಗಿದೆ ವೆದರು? ವೆದರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಹಾಂ, ಟ್ರೆಕ್ಕಿಂಗ್ ಮಾಡಲಿಕ್ಕೆ ಸೂಕ್ತ ಅಂತ ನನ್ನ ಅನಿಸಿಕೆ. ಹಾಂ, ಓಕೆ, ನೋಡೋಣ ಹೇಗಾಗತ್ತೆ ಅಂತ. ಹಾಂ. ಇನ್ನೆಷ್ಟು ಕಿಲೋಮೀಟ್ರ್ ಇದೆ? ಹಾಂ, ಇನ್ನೆಷ್ಟು ಕಿಲೋಮೀಟ್ರ್ ಇದೆ ಗೌರಿಕೊಂಡ ಮಠ? ಏನಾದರೂ 8 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸ್ ಇರ್ಬೋದು. ಹಾಂ, 10 ಕಿಲೋಮೀಟರ್ಸ್ ಇದೆ. ವಾಪಸ್ ಗೌರಿಕೊಂಡ ಮುಟ್ಟೋಣ, ಹಾಂ, ಸೋನ್ಪ್ರಯಾಗ್ ಆ್ಯಂಡ್ ದೆನ್ ನೆಕ್ಸ್ಟ್ ತುಂಗನಾಥ್. ತುಂಗನಾಥ್. ಕೊಂಡ್ರು ನಿಮ್ಮ ಬೋಣಿ ನಿಮ್ಮ ಎಲ್ಲ ಕುದಿನ ಬಂದ ಆ್ಯಕ್ಚುಲಿ ಜಾಸ್ತಿ. ಹಾಂ, ಹೋದ್ರು. ಇನ್ನೊಂದು ಕಿಲೋಮೀಟ್ರ್ ಉಳಿದಿದೆ. ಈಗ ಅದಕ್ಕೆ ಬಂತು ಹರ ಹರ ಮಹಾದೇವ್.
ಎಲ್ಲರೂ ಮ್ಯಾಗಿ ಪರೋಟ ಅದನ್ನೇನು ತಿನ್ನಬೇಡ್ರಿ, ಹಣ್ಣುಗಳ್ನ ತಿನ್ನಿರಿ. ನಿಮಗೆ ಟ್ರೆಕ್ಕಿಂಗ್ ಹೋಗೋಕ್ಕೆ ಎನರ್ಜಿ ಸಿಗುತ್ತೆ. ಪ್ರಕೃತಿನ ನೋಡ್ಕೊಂಡು ಹೋಗಿ, ಸಾಗೋ ದಾರಿನ ನೋಡಬೇಡಿ. ಸಾಗೋ ದಾರಿ ನೋಡಿದರೆ ಹತ್ತಕ್ಕಾಗಲ್ಲ. ಪ್ರಕೃತಿಯನ್ನು ಆನಂದಿಸ್ಕೊಂಡು ಹೋದರೆ ಬೇಗ ದಾರಿ ಸಾಗುತ್ತೆ. ದೂರದಿಂದ ಬರೋರು ಯಾವುದೇ ರೀತಿ ಸಾಮಾನುಗಳು ತೊಗೊಂಬರಕ್ಕೆ ಹೋಗ್ಬೇಡ್ರಿ. ಬಟ್ಟೆ ಆಗಲಿ, ಶೂ ಆಗಲಿ, ಏನೇ ಆಗಲಿ ಎಲ್ಲ ಸಿಗ್ತಾವಿಲ್ಲೇ. ಆರಾಮಾಗಿ ಬಂದು ಆರಾಮಾಗಿ ಹೋಗಿ, ಎಲ್ಲ ಇಲ್ಲೇ ಸಿಗುತ್ತೆ. ದುಡ್ಡು ಒಂದು ಸ್ವಲ್ಪ ಇಟ್ಕೊಂಬರಿ ಅಷ್ಟೇ. ಗೌರಿಕೊಂಡಿದ್ದು ಕ್ಯಾಪ್ ಇದೆ, ನೈಟ್ ಪ್ಯಾಂಟ್ಸ್ ಇದೆ, ಟ್ರೆಕ್ಕಿಂಗ್ ಪ್ಯಾಂಟ್ಸ್ ಇದೆ, ಜಾಕೆಟ್ಸ್ ಇದೆ. ವೆಸ್ಟ್ ಬ್ಯಾಗಿಂದ ಇದಕ್ಕೊಂದು ಹೋಟೆಲ್ ಇದೆ. ಕೇದಾರ್ನಾಥ್ ಟ್ರೆಕ್ಕಿಂಗ್ನ ಕೊನೆಯ ಪಾರ್ಟ್ ಗೌರಿಕೊಂಡನ ಮುಗೀತು. दोबारा ध्यान दें, ऑक्सीजन सिलेंडर साथ रखें। ಇದೆಲ್ಲ ಆಕ್ಸಿಜನ್ ಸಿಲಿಂಡರ್ ಸಿಗುತ್ತೆ. ಆಕ್ಸಿಜನ್ ಸಿಲಿಂಡರ್ ಬೇಕಾದವರು ತೊಗೊಂಡು ಹೋಗ್ಬೋದು. ಗೌರಿಕೊಂಡಲ್ಲಿ ಎಲ್ಲ ಸಿಗುತ್ತೆ. ಇಲ್ಲಿಂದನೇ ತೊಗೊಂಡು ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು. ತುಂಬ ಶ್ರಮಜೀವಿಗಳು ಇವರು. ಇಲ್ಲಿಗೆ ಕೇದಾರ್ನಾಥ್ ಟ್ರಿಪ್ಪು ಮುಕ್ತಾಯ ಬಂತು. ಎಲ್ಲರಿಗೂ ಧನ್ಯವಾದಗಳು.